ದೊಡ್ಡ ಮನೆ ಕಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಅದನ್ನ ಮೇಂಟೈನ್ ಮಾಡೋದೇ ಇಂಪಾರ್ಟೆಂಟು ಅಂತ ನನಗೆ ಈ ಮನೆಗೆ ಬಂದ್ಮೇಲೆ ಇದಕ್ಕಿನ್ನ ಆ ಮನೆ ದೊಡ್ಡದಿತ್ತು. ಆದ್ರೂನು ನಮ್ಗೆ ಒಂದೇ ಇದ್ರಲ್ಲಿ ಫ್ಲೋರಲ್ಲಿ ಇದ್ದಿದ್ರಿಂದ ಕ್ಲೀನಿಂಗ್ ಕೆಲಸ ನನಗೆ ಅಷ್ಟು ಹೆವಿ ಅನ್ನಿಸ್ತಿರ್ಲಿಲ್ಲ. ಈ ಮನೆಗೆ ಬಂದ್ಮೇಲೆ ಸ್ವಲ್ಪ ನನಗೆ ಕೆಲಸ ಎಲ್ಲ ಹೆವಿ ಅನ್ಸೋದು. ಮೇಲ್ಗಡೆ ಫ್ಲೋರ್ ಕ್ಲೀನ್ ಮಾಡೋದು, ಅದ್ರ ಮೇಲ್ಗಡೆ ಕ್ಲೀನ್ ಮಾಡೋದು ಇದೆಲ್ಲಾನು ಕೂಡ ಒಂದೊಂದ್ಸಲಿ ಅನ್ಸುತ್ತೆ. ಅದಕ್ಕೆ ನಾನು ಇತ್ತೀಚೆಗೆ ಅನ್ಕೊಂಡಿರೋದು ಎಲ್ಲಾನು ಕೂಡ ಒಂದು ಡಿವೈಡ್ ಮಾಡ್ಕೊಂಡ್ಬಿಡೋಣ ಕೆಲಸಗಳನ್ನ. ಅವಾಗ ಈಸಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ. ಇನ್ನು ನಮ್ಮನೇಲಿ ಗೊತ್ತಲ್ವಾ ನಿಮ್ಗೆ, ಒಂದ್ ಹೇಳಿದ್ರೆ ಇನ್ನೊಂದ್ ಮಾಡಿರ್ತಾರೆ ನನ್ ಮಕ್ಳಿಬ್ರು ಗಂಡ್ ಮಕ್ಳು. ಹೆಣ್ಮಕ್ಳಾದ್ರೆ ಅಮ್ಮನ್ಗೆ ಅರ್ಥ ಮಾಡ್ಕೊಂಡು ಅಮ್ಮನ್ನ ನೋಡಿ ನೋಡಿ ಜಾಸ್ತಿ ಕಲಿತಾ ಇರ್ತಾರೆ ಹೆಣ್ಮಕ್ಳು. ಒಂಚೂರ್ ಹೇಳಿದ್ರೆ ಸಾಕು, ಅಮ್ಮ ಇದು ನಾನೇ ಮಾಡ್ಕೊಡ್ತೀನಿ ಅಂತ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ಗೆ ಆ ಕೆಲ್ಸ ಇದೆ, ನನ್ಗೆ ಈ ಕೆಲ್ಸ ಇದೆ, ನನ್ಗೆ ಓದೋದಿದೆ ಅಂತ ಏನೋ ಒಂದು ರೀಸನ್ ಹೇಳ್ತಾ ಆದ್ರೂ ಇರೋದ್ರಲ್ಲಿ ಸ್ವಲ್ಪ ಮಾಡ್ಕೊಡ್ತಾರೆ ಕೆಲ್ಸ. ಅವ್ರು ಬಾತ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ನನ್ಗಾಗಲ್ಲ ಅಂದಾಗ ಇದೆಲ್ಲ ಮಾಡ್ತಾರೆ. ಆದ್ರೂನು ಆದ್ರೆ ನಮ್ಮ ಹೆಣ್ಮಕ್ಳಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಆಗಲ್ಲ ಅಂತ ನನ್ಗನ್ಸುತ್ತೆ. ಇವತ್ತು ಸ್ವಲ್ಪ ಲೇಟಾಗೇನೆ ದಿನಾನ ಅಂದ್ರೆ ಟಿಫನ್‌ನ ಮಾಡ್ತಾ ಇದ್ದೀನಿ. ನಾನು ಇಷ್ಟು ಲೇಟಾಗಿ ನಾನು ಮಾಡೋದೇ ಇಲ್ಲ. ಬೆಳಿಗ್ಗೆ 7:30, 8 ಗಂಟೆಗೆಲ್ಲ ಬ್ರೇಕ್‌ಫಾಸ್ಟ್‌ನ ಮಾಡ್ಬಿಡ್ತೀನಿ. ಆದ್ರೆ ಇವತ್ತು ಇಬ್ರಿಗೂ ರಜಾ ಇದೆ. ಹಂಗಾಗಿ ಮಾಡ್ತಾ ಇದ್ದೀನಿ. ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡೆ. ಅನ್ಕೊಂಡ್ರುನು ನನಗೇನೋ ಏನಾದ್ರೂ ಒಂದು ತರಕಾರಿನ ಹಾಕ್ಲೇಬೇಕು ಆಯ್ತಾ. ನನ್ಗೆ ಪ್ಲೈನ್ ಆಗಿ ರೈಸ್ ಬೆಳಿಗ್ಗೆ ಹೊತ್ತು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿ ಸ್ವಲ್ಪ ತರಕಾರಿನೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಕಾರ್ನ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಅಂದ್ಬಿಟ್ಟು, ಇವತ್ತು ಅದ್ರ ಜೊತೆಗೆ ಮೊಸರನ್ನಕ್ಕೆ ನಾನು ಒಗ್ಗರಣೆ ಹಾಕಿ ಇಡೋಣ ಅಂತ ಅಂದ್ಬಿಟ್ಟು ರಾತ್ರಿ ಅನ್ನನ ನೀರಲ್ಲಿ ಹಾಕಿ ನೆನ್ಸಿಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡಿದಾಗ ಅನ್ನ ಆ ಥರ ಮಾಡ್ತೀನಿ. ನಮ್ಮನೆ ಡಾಗಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕರೆಕ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿರ್ತೀನಿ. ಪೂರ್ತಿ ಖಾಲಿ ಆಗೋ ಥರ ನಾನು ಯಾವತ್ತೂ ಮಾಡಲ್ಲ. ಅನ್ನನೇ ಆಗ್ಲಿ, ಮುದ್ದೆನೇ ಆಗ್ಲಿ. ಒಂದ್ ಸ್ವಲ್ಪ ಇದ್ದಾಗ ಅದಕ್ಕೆ ಒಂದ್ ಸ್ವಲ್ಪ ಇತ್ತು ಅಂತಂದ್ರೆ ನಾನು ಒಬ್ಳು ತಿಂತೀನಿ ಮೊಸರನ್ನನ ಬೆಳಿಗ್ಗೆನೆ. ಇಲ್ಲ ಅಂತಂದ್ರೆ ಎಲ್ಲಾರ್ಗೂ ಕೂಡ ಮೊಸರು ಒಗ್ಗರಣೆ ಮಾಡಿ ಅದಕ್ಕೆ ಇದ್ ಮಾಡ್ಕೊಂಡಿರ್ತೀನಿ. ನನ್ನ ಮಕ್ಕಳ ಜೊತೆ ಮಾತಾಡ್ಕೊಂಡು ಇಲ್ಲಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಅವನು ಜಿಮ್‌ಗೆ ಹೋಗ್ತೀನಿ ಅಂತ ಹೇಳಿದ್ದಾನೆ ಧ್ರುವ ಇವತ್ತು. ರಜಾ ಇರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ಬಿಟ್ಟು ಹೋಗ್ತಾರೆ ಇಬ್ರುನು. ಯಾವಾಗ ಬೇಕೋ ಹೋಗ್ಬೋದಲ್ವಾ. ಈ ಪಾರ್ಕ್‌ಗೆ ವಾಕಿಂಗ್ ಹೋಗ್ತೀವಿ ಅಂತಂದ್ರೆ ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ. ಸಂಜೆ 6:00 ಆಗ್ತಿದ್ದಂಗೆ ಪಾರ್ಕ್ ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ಬಿಡಲ್ಲ. ಈ ಜಿಮ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಹಂಗಾಗಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನು ಏನು ನೀನ್ ಬರೋ ಅಷ್ಟ್ರಲ್ಲಿ ಮಾಡ್ತೀನಿ ಹೋಗು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಇವಾಗ ನಾನು ಅಕ್ಕಿನ ನೆನೆ ಹಾಕ್ತಾ ಇದೀನಿ. ಯಾಕೆಂತಂದ್ರೆ ಹಲಸಿನ ಹಣ್ಣು ಇತ್ತಾ, ನನ್ನ ತಮ್ಮ ಹಲಸಿನ ಹಣ್ಣು ತಗೊಂಬಂದಿದ್ದ ಮನೆಗೆ ತಂದಾಗ. ನೋಡಿ ಇಷ್ಟು ತಂದಿದ್ದಾನೆ. ನಾನು ಅದಕ್ಕೆ ಎಲ್ಲ ಬಿಡಿಸಿಟ್ಟೆ. ಬಿಡಿಸ್ಬಿಟ್ಟು ಇವಾಗ ಅದರಲ್ಲಿ ಇದು ಕಡುಬು ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಲಸಿನ ಹಣ್ಣಂದು. ಈ ವರ್ಷ ಮಾಡೇ ಇಲ್ಲ ನಾನು. ಏನೂ ಇಲ್ಲ. ನಾನ್ ಅನ್ಕೊಂಡೆ ಮಾಡ್ಬಿಡೋಣ ಇವಾಗ ಈ ಕೆಲ್ಸ ಎಲ್ಲ ಮುಗ್ಸಿ ಅಂತ ಅನ್ಕೊಂಡ್ನ. ನನ್ಗೆ ಬಾಳೆ ಎಲೆನೇ ಸಿಗಲ್ಲ. ನಮ್ ತೋಟಕ್ ಹೋದ್ರೆ ಅಥವಾ ನಾವು ಅಲ್ಲಿ ಹಳ್ಳಿಲಿತ್ತು ಅಂತಂದ್ರೆ ಅಕ್ಕಪಕ್ಕದವ್ರ್ದು ಯಾರ್ ತೋಟದಲ್ಲಿ ಕುಯ್ಕೊಂಡ್ರು ಯಾರು ಏನು ಮಾತಾಡಲ್ಲ. ಈ ಬೆಂಗ್ಳೂರಲ್ಲಿ ಎಲ್ಲಿ ಹುಡುಕುದ್ರು ನಮ್ ಏರಿಯಾದಲ್ಲಂತೂ ಸಿಗ್ಲಿಲ್ಲ. ಹಂಗಾಗಿ ಏನಿಲ್ಲ, ಇದು ನಾ ಮಾಡೋದು ತುಂಬಾ ಈಸಿ ಆಯ್ತಾ. 1 ಲೋಟದಷ್ಟು ನಾನು ಅಕ್ಕಿನ ನೆನೆ ಹಾಕೊಂಡಿದೀನಿ. ಆಮೇಲೆ ಒಂದ್ ಸ್ವಲ್ಪ ಒಂದು 7, 8 ಹಲಸಿನ ಹಣ್ಣನ್ನ ತಗೊಂಡು ಮಿಕ್ಸಿನಲ್ಲಿ ಇದ್ ಮಾಡ್ಕೋಬೇಕು. ಇವ್ಳಿಗಂತೂ ಸಖತ್ ಇಷ್ಟ ಹಲಸಿನ ಹಣ್ಣು ಅಂದ್ರೆ. ಕಟ್ ಮಾಡ್ತಿದ್ದಂಗೆ ಪಕ್ಕದಲ್ಲಿ ಬಂದು ಕೂತಿರ್ತಾಳೆ. ನೋಡಿ ಈ ತರ ನೆನ್ಸ್ಕೊಂಡು ಇದಕ್ಕೆ ಏಲಕ್ಕಿ, ಆಮೇಲೆ ಬೆಲ್ಲ, ತೆಂಗಿನಕಾಯಿ, ಆಮೇಲೆ ಹಲಸಿನ ಹಣ್ಣು ಇಷ್ಟನ್ನು ಕೂಡ ಮಿಕ್ಸಿನಲ್ಲಿ ರುಬ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಾಳೆ ಎಲೆನ ಅದಕ್ಕೆ ಹಾಕ್ಬಿಟ್ಟು ಎಲ್ಲಾ ಕಡೆ ಕ್ಲೋಸ್ ಮಾಡಿ ಅದನ್ನ ಇಡ್ಲಿ ಬೇಯಿಸ್ತೀವಲ್ವಾ ಅದೇ ತರನೇ ಹಬೆನಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇನೆ. ಇನ್ನೇನು ಅದು ದೊಡ್ಡ ವಿಷಯ ಅಲ್ಲ. ಅದ್ರ ಮೇಲೆ ತುಪ್ಪ ಹಾಕೊಂಡು ತಿನ್ನೋದು. ಅದನ್ನ ತೋರಿಸ್ಬೇಕು ಅಂತ ಅನ್ನಿಸ್ತು ನನಗೆ. ಆದ್ರೆ ನನಗೆ ಬಾಳೆ ಎಲೆ ಸಿಗ್ಲಿಲ್ಲ. ಬಾಳೆ ಎಲೆ ಇಲ್ಲ ಅಂದ್ರೆ ಹಲಸಿನ ಎಲೆನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲೆಲ್ಲಿ ಸಿಗುತ್ತೆ ಹೇಳಿ ಹಲಸಿನ ಮರ. ಹಂಗಾಗಿ ನನ್ಗೆ ಸಿಗ್ಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಇದನ್ನೇನೆ ರಸಾಯನ ಎಲ್ಲ ಮಾಡಿ ಸ್ವಲ್ಪ ಖಾಲಿ ಮಾಡಿದ್ದೀನಿ. ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ ಈ ತರ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ಎಲ್ಲ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಯೂಶಲಿ ನಾನು ಇವತ್ತು ಇದಿತ್ತು ಏನು ಬಿಸಿಬೇಳೆ ಬಾತ್ ಮಾಡೋಣ ಅಂತ ತರಕಾರಿನೆಲ್ಲ ನೆನೆ ಹಾಕಿ ಇಟ್ಕೊಂಡಿದ್ದೆ ಉಪ್ಪು ಹಾಕಿ ಸ್ವಲ್ಪ. ಆದ್ರೆ ಬೇಡ ಅಂತ ಅಂದ್ರಲ್ಲ ಅಂತ ಅಂದ್ಬಿಟ್ಟು ಅದೇ ತರಕಾರಿನ ಎಲ್ಲ ಹಾಕ್ಬಿಟ್ಟು ಇದನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕೊಂಡು ಸ್ಪೈಸಸ್ ಎಲ್ಲ ಹಾಕೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪಲಾವು, ಟೊಮೊಟೊ ಬಾತು ನಾರ್ಮಲ್ ಆಗಿ ನಾವೆಲ್ಲ ಅಂದ್ರೆ ಸ್ಕೂಲ್ಗೆ ಹೋಗೋ ಮಕ್ಳಿತ್ತು ಅಂತಂದ್ರೆ ನಾವ್ ಎಲ್ಲರೂ ಮಾಡೇ ಮಾಡ್ತೀವಿ. ಯಾಕಂದ್ರೆ ಯಾವಾಗ್ಲೂ ಹೊರಗಡೆನೆ ತಂದು ತಿನ್ನೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಇದನ್ನೇನು ನಾನು ಪೂರ್ತಿ ವಿಡಿಯೋನ ತೋರ್ಸಲ್ಲ ನಿಮ್ಗೆ. ನೋಡಿ ನಾನು ಏನ್ ಮಾಡಕ್ ಹೋಗಿದ್ದೀನಿ, ಏನ್ ಮಾಡಿದೀನಿ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಅದು ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲಾನು ಕೂಡ ರುಬ್ಬಿ ಹಾಕಿ ಮಾಡಿದೀನಿ. ಫೈನಲಿ ಪಲಾವೇ ಆಯ್ತು ಅದು. ತರಕಾರಿ ಎಲ್ಲ ಹಾಕಿದ್ಮೇಲೆ ಟೊಮೊಟೊ ಒಂದ್ ಕಮ್ಮಿ ಜಾಸ್ತಿ ಹಾಕಿದ್ರೆ ಟೊಮೊಟೊ ಬಾತ್ ಆಗುತ್ತೆ, ಕಮ್ಮಿ ಹಾಕಿದ್ರೆ ಪಲಾವ್ ಆಗುತ್ತೆ. ನನ್ನ ರೀತಿನಲ್ಲಿ ತರಕಾರಿ ಹಾಕಿ ಮಾಡೋ ಅಂಥದ್ದು. ಹಂಗಾಗಿ ಇವಾಗ ಅದಕ್ಕೆ ಮೊಸರು ಬಜ್ಜಿನೂ ಚೆನ್ನಾಗಿರುತ್ತೆ ಅಂತ ಅದನ್ನು ಕೂಡ ಹಾಕ್ದೆ. ಇವಾಗೆಲ್ಲ ಬೆಡ್ಸ್‌ಬೇಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡ್ಕೊತಾ ಇದ್ದೀನಿ. ಹಿಂದಿಂದೇನೆ ಕೆಲ್ಸಗಳನ್ನ ಮಾಡ್ಕೊಂಡ್ಬಿಟ್ರೆ ಬೇಗ ಕೆಲಸ ಮುಗಿಯುತ್ತೆ. ನಾನು ಇವಾಗ ರೂಮ್‌ಗಳೆಲ್ಲ ಒಂದಿನ
ಟಿವಿ ಯೂನಿಟ್ ಒಂದಿನ ಈ ತರ ಬೇಗ ಬೇಗ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಕ್ಲೀನು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅಂದ್ರೆ ಮೊಸರು ಅನ್ನ ಮಾಡ್ತಾ ಇದೀನಲ್ಲ ಅದಕ್ಕೆ ಒಗ್ಗರಣೆ ಹಾಕ್ತಾ ಇದೀನಿ. ಒಗ್ಗರಣೆ ಇಲ್ಲದೆ ತಿನ್ನೋದಕ್ಕೆ ಆಗೋದಿಲ್ಲ. ಆದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಅನ್ನನ ನೆನೆಸಿ ಅದಕ್ಕೆ ಮೊಸರೆಲ್ಲ ಮಿಕ್ಸ್ ಮಾಡಿ ತಿನ್ನೋದು. ಒಂಥರ ಹೊಟ್ಟೆಗೆಲ್ಲ ತಂಪು ಅನ್ಸುತ್ತೆ, ಮೈಲ್ಡ್ ಆಗಿರುತ್ತೆ, ಚೆನ್ನಾಗ್ ಅನ್ಸುತ್ತೆ ನನಗೆ. ಹಂಗಾಗಿ ನನ್ಗಿಷ್ಟ ಇದು. ಹಂಗಾಗಿ ನಾನ್ ಮಾಡ್ಕೋತೀನಿ. ಇವತ್ತು ಸ್ವಲ್ಪ ಅನ್ನ ಜಾಸ್ತಿನೇ ಇತ್ತು ಅಂತ ಎಲ್ಲಾರ್ಗುನು ಒಂದೊಂದ್ ಸ್ಪೂನು ಇದನ್ನ ಹಾಕಿ 6 ಜನ ಇರೋದಲ್ವಾ, ಹಂಗಾಗಿ ರಶ್ಮಿ ಕೂಡ ಬರ್ತೀನಿ ಅಂದ್ಲು, ಮಕ್ಳು ರಶ್ಮಿ ಎಲ್ಲ. ಹಂಗಾಗಿ ಅವ್ರಿಗೂ ಆಗುತ್ತೆ ಅಂತ ಅನ್ಬಿಟ್ಟು ಪಲಾವು ಮತ್ತೆ ಇದು ಎಲ್ಲಾನು ಕೂಡ ಮಾಡ್ತಾ ಇದ್ದೀನಿ. ಯಾರಾದ್ರೂ ಮನೆಗ್ ಬಂದ್ರೆ ನಾನು ಯಾವ ವಿಡಿಯೋನು ಮಾಡ್ಕೊಳಲ್ಲ. ಜೊತೆಗೆ ನಾನು ಯಾವ ಕ್ಲಿಪ್ಪಿಂಗು ತೆಗಿಯಲ್ಲ. ಅದ್ರ ಜೊತೆಗೆ ನಾನು ಮೊಬೈಲು, ಟಿವಿ ಎಲ್ಲಾನು ಕೂಡ ಆಫ್ ಮಾಡಿ ಅವ್ರ ಜೊತೆ ಟೈಮ್ ಕಳೆಯೋದಂದ್ರೆ ನನಗೆ ತುಂಬಾ ಇಷ್ಟ ಆಯ್ತಾ. ಟಿವಿ, ಮೊಬೈಲು ಇದೆಲ್ಲಾನು ಪ್ರತಿದಿನ ಇದ್ದಿದ್ದೆ. ಮನೆಗೆ ಯಾರಾದ್ರು ಗೆಸ್ಟ್ ಬಂದ್ರೆ ಅಥವಾ ಫ್ರೆಂಡ್ಸ್ ಬಂದ್ರೆ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಇದಕ್ಕೆ ಹೋಗಿದ್ನಲ್ಲ, ಜಿಮ್ ಇಂದ ಬರ್ತಾ ಇದ್ದೀನಿ ಅಂತ ಫೋನ್ ಮಾಡಿದ್ದ. ಸರಿ ಅಂತ ಅನ್ಬಿಟ್ಟು ಅವ್ನ್ಗೆ ಬನಾನಾ ಮತ್ತೆ ಇದು ಎಲ್ಲಾನು ಹಾಕಿ ಹಲಸಿನ ಇತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು 1 ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ಬಿಟ್ಟು ಅವ್ನ್ಗೆ ಬಂದ ತಕ್ಷಣ ಒಬ್ಬೊಬ್ರು ನಮ್ಮ ಮನೇಲಿ ಹೆಂಗ್ ಗೊತ್ತಾ, ಒಬ್ಬೊಬ್ರು ಒಂದೊಂದ್ ತರ. ಧ್ರುವ ಎದ್ದ ತಕ್ಷಣ ಯಾವ್ದೇ ರೀತಿ ಹಾಲ್ ಕುಡಿಯಲ್ಲ, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಏನು ಕುಡಿಯಲ್ಲ. 1 ಲೋಟ ಬಿಸಿನೀರ್ಗೆ ಸ್ವಲ್ಪ ಅರಿಶಿನ ಹಾಕೊಂಡ್ ಕುಡಿತಾನೆ. ಆಮೇಲೆ ಸ್ವಲ್ಪ ಫ್ರೂಟ್ ತಿಂದು ಆಮೇಲೆ ಇನ್ನು 10 ಗಂಟೆ 10:30 ಆ ತರ ಒಂದೊಂದ್ ದಿನ ಏನ್ ಮಾಡ್ತಾನೆ 12:30ಗೆ ಟಿಫನ್ ತಿಂತಾನೆ. ಅದ್ ಏನ್ ತಿಂತಾನೋ ಅದೇನ್ ಕತೆನೋ ನನಗೂ ಒಂದು ಗೊತ್ತಾಗಲ್ಲ. ಒಬ್ಬೊಬ್ರು ಒಂದೊಂದ್ ತರ ನಮ್ಮ ಮನೇಲಿ. ಇವಾಗ ಚಂದುಗೆ ಕೊಟ್ಟೆ, ಕ್ಲಾಸ್ ಇಲ್ಲ, ಹಿಂದೆಗಡೆ ಸ್ನಾನ ಮಾಡ್ಕೊಂಡ್ ಬಂದ್ ನಿಂತಿದ್ದಾನೆ. ಹಂಗಾಗಿ ಅವನು ಕೊಟ್ಟೆ ತಿನ್ನಪ್ಪ ಅಂತ ಅನ್ಬಿಟ್ಟು. ಇವಾಗ ಧ್ರುವನ್ಗೆ ಅಂತ ಅನ್ಬಿಟ್ಟು ಫ್ರೂಟ್ ಸಲಾಡ್ ಎಲ್ಲ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ 2 ತರ ಬರುತ್ತಲ್ವಾ, ಒಂದು ವೈಟ್, ಒಂದು ರೆಡ್. ನನ್ಗೆ ವೈಟ್ ಸಿಗ್ಲಿಲ್ಲ, ಹಂಗಾಗಿ ರೆಡ್ ತಗೊಂಡ್ಬಂದಿದ್ದೆ 2 kg ಅಷ್ಟು. ಅದು 1-2 ದಿನ ಹಂಗೆ ಇಡಬಾರ್ದು, ಯಾಕೆ ಪೂರ್ತಿ ಹಣ್ಣಾಗ್ಬಿಟ್ರೆ ಒಂಥರ ಹುಳ ಬಂದ್ಬಿಡುತ್ತೆ. ಹಂಗಾಗಿ ಫ್ರೆಶ್ ಇದ್ದಾಗೆ ನಾವು ತರಕಾರಿನೂ ಅಷ್ಟೇ, ನೀವು ಸ್ವಲ್ಪ ಬೆಚ್ಚಗಿರೋ ನೀರು ಮತ್ತೆ ಉಪ್ಪು ಹಾಕಿಟ್ರೆ ಫ್ರೆಶ್ ಅನ್ಸುತ್ತೆ ತರಕಾರಿಗಳು. ಅಡ್ಗೆ ಮಾಡ್ಬೇಕಾದ್ರೆ ಹಾಕ್ ನೋಡಿ ಬೇಕಾದ್ರೆ. ಈ ಹಣ್ಣುನು ಅಷ್ಟೇ, ನಾವು ಅದ್ರದ್ದು ಎಷ್ಟು ದಿನ ಇರುತ್ತೆ ಅಷ್ಟ್ ದಿನ ಮಾತ್ರ ಇಡ್ಬೇಕು. ಜಾಸ್ತಿ ದಿನ ಇಟ್ವಿ ಅಂತಂದ್ರೆ ಅದನ್ನ ಬಳಸಕ್ಕೂ ಆಗಲ್ಲ, ಸುಮ್ನೆ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ. ಹಂಗಾಗಿ ಫ್ರೆಶ್ ಇದಾಗೇನೆ ಖಾಲಿ ಮಾಡೋಣ ಅಂತ ಅನ್ಬಿಟ್ಟು ಇವತ್ತು ಒಂದು ಪೂರ್ತಿ ಡ್ರ್ಯಾಗನ್ ಫ್ರೂಟ್ ಹಾಕಿ ಮಾಡ್ತಾ ಇದೀನಿ. ಅದಕ್ಕೆ ಒಂದು 5-6 ಹಲಸಿನ ಹಣ್ಣು ಹಾಕಿ ಮಾಡ್ತಾ ಇದೀನಿ. ಹಲಸಿನ ಹಣ್ಣು ತಿನ್ನಲ್ಲ ನನ್ ಮಗ, ನಾನು ಮತ್ತೆ ಚಂದು ಅಷ್ಟೇ ತಿನ್ಬೇಕು. ನಮ್ಮ ಮನೇಲಿ ಯಾರು ಹಲಸಿನ ಹಣ್ಣು ಅಷ್ಟು ಇಷ್ಟಪಡಲ್ಲ, ನಮ್ಮಿಬ್ರಿಗೆ ಮಾತ್ರ ತುಂಬಾನೇ ಇಷ್ಟ. ಹಂಗಾಗಿ ಜೇನುತುಪ್ಪ 1 ಸ್ಪೂನ್ ಅಷ್ಟು ತಂದಿದ್ನಲ್ಲ ನಾನು ಅಲ್ಲಿಂದ, ಈ ಮುದ್ಗೋಪಾಲ ಸ್ವಾಮಿ ಬೆಟ್ಟದಿಂದ, ಅದನ್ನ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ. ಆ ಒಂದು ಫ್ರೂಟು ರೆಡಿ ಆಯ್ತು. ಅದಕ್ಕೇನೆ ಪ್ರೋಟೀನ್ ಬೇಕಲ್ವಾ, ಪ್ರೋಟೀನ್ಗೆ ಅಂತ ಅನ್ಬಿಟ್ಟು ಸ್ವಲ್ಪ ಈ ಡೈಲಿ 1 ಸ್ಪೂನ್ ತಿನ್ನಿ ಆಯ್ತಾ. ಇದು ಕುಂಬಳಕಾಯಿ ಬೀಜ ಮತ್ತೆ ಸೌತೆಕಾಯಿ ಬೀಜ ಎರಡನ್ನೂ ಕೂಡ ಮಿಕ್ಸ್ ಮಾಡಿ, ಸೂರ್ಯಕಾಂತಿ ಬೀಜ, ಸೌತೆಕಾಯಿ ಬೀಜ ಇತ್ತು ಅಂದ್ರೆ ಅದನ್ನು ಕೂಡ ಹಾಕೊಳ್ಬಹುದು. ಇವಾಗ ಪಲಾವ್ ಹೆಂಗೆ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ. ನಿಧಾನಕ್ಕೆ ಅಂದ್ರೆ ಒಂದೇ ವಿಷಲ್ ತಗೊಂಡಿರೋದು. ಇನ್ನೊಂದ್ 2-3 ನಿಮಿಷ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೆ. ಪೂರ್ತಿಯಾಗಿ ಸೂಪರ್ ಆಗಿ ರೆಡಿ ಆಗಿದೆ. ನೋಡ್ತಾ ಇದ್ರಲ್ಲ, ಎಲ್ಲಾ ತರಕಾರಿ, ಕಾರ್ನ್ ಎಲ್ಲಾನು ಹಾಕಿ ಮಾಡಿದೀನಿ. ತುಂಬಾ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ಮೊಸರು ಇದೆಲ್ಲ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಂಡು, ಇನ್ನು ಮೊಸರನ್ನ ಬೇರೆ ಇತ್ತಲ್ವಾ, ಸಾಕು ಅಂತ ಅನ್ಬಿಟ್ಟು ನೋಡಿ ಈ ತರ ಬಿಡಿಯಾಗಾದ್ರೇನೆ ಸರಿ ಅಲ್ವಾ ತಿನ್ನೋದಿಕ್ಕೆ. ಇಲ್ಲ ಅಂತಂದ್ರೆ ತಿನ್ನೋದಿಕ್ಕೆ ಆಗೋದಿಲ್ಲ. ಗೀ ರೈಸ್ ಆಗ್ಲಿ ಅಥವಾ ಜೀರಾ ರೈಸ್ ಆಗ್ಲಿ, ಪಲಾವ್ ಆಗ್ಲಿ, ಟೊಮೊಟೊ ಬಾತ್, ಈ 4 ಅಷ್ಟೇನೆ. ಚಿತ್ರಾನ್ನ 1, 5 ಅಷ್ಟೇನೆ. ಬಿಡಿಯಾಗಿದ್ರೆ ತಿನ್ನೋದಕ್ಕೆ ಇಷ್ಟ ಆಗತ್ತೆ. ಇವಾಗ ಟಿಫನ್ ಎಲ್ಲ ಆಯ್ತು. ಇವಾಗ ರಶ್ಮಿ ಕೂಡ ಬಂದ್ಮೇಲೆ ನಾನು ಯಾವ್ದೋ ವಿಡಿಯೋನ ಮಾಡ್ಕೊಳಲ್ಲ. ಅವಳು ಹೆಂಗೋ ಕ್ಲೀನ್ ಮಾಡ್ತಾ ಇದೆಯಲ್ಲ ಅಕ್ಕ, ನಾನೇ ತೆಗಿತೀನಿ ಇರು ಅಂತ ಅನ್ಬಿಟ್ಟು ಅವಳು ತೆಗ್ದಿರೋ ಕ್ಲಿಪ್ಪಿಂಗ್ ಇದು. ಈ ತರ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡ್ಗೆ ಮಾಡ್ಬೇಕು. ಅಡ್ಗೆಗೆ ಇವತ್ತು ರೊಟ್ಟಿ ಮಾಡ್ಕೊಡ್ತೀನಿ ಕಣೆ ಅಂತ ಅಂದೆ. ಸರಿ ಅಕ್ಕ ಆಯ್ತು ಅಂತ ಅನ್ಬಿಟ್ಟು ನಾನ್ ಅವಳಿಗ್ ಮಾಡ್ಕೊಡೋಣ ಅಂತಂದ್ರೆ ಅವಳೇನೆ ರೊಟ್ಟಿ ಹಿಟ್ಟೆಲ್ಲ ಕಲ್ಸಿಟ್ಟಿದ್ದೆ. ಅವಳೇ ರೊಟ್ಟಿ ನಾನ್ ಬಳಿತೀನಿ ಇರು, ನಾನ್ ಹೆಂಗ್ ಮಾಡ್ತೀನಿ ನೋಡು ನೀನು ಅಂತ ಅನ್ಬಿಟ್ಟು. ಇನ್ನು ಮಕ್ಳು, ಅವಳ ಮಕ್ಳು ಎಲ್ಲಾರು ಇದ್ರಲ್ವಾ, ಹಂಗಾಗಿ ಇದನ್ನ ಮಾಡ್ದೆ. ಕಾರ್ನ್ ಸಖತ್ತಾಗಿತ್ತು. ಒಂದು ದೊಡ್ಡ ಇದ್ರಲ್ಲಿ ಮಾಡಿದ್ದೀನಿ, ಎಲ್ಲಾರ್ಗು ಬೇಕಲ್ವಾ ಅಂತ ಅನ್ಬಿಟ್ಟು. ಮನೆಯವ್ರು ಬರ್ತಿದ್ದಂಗೆ ನೋಡಿ ನನ್ ಮಗ ರಶ್ಮಿ ಮಗ ಹೆಂಗ್ ಎದ್ರುಕೋತಾನೆ. ಅಂಕಲ್ ಬಂದ್ರು ಚೇನು, ಉಸ್ಕೊಬಿಡು ಹಂಗ ಸೈಲೆಂಟ್ ಆಗಿರ್ಬೇಕಾ. ನನ್ಗೆ ಯಾವಾಗ್ಲೂ ಒಂದ್ ಅನ್ಸುತ್ತೆ, ಒಂದೇ ಬಳ್ಳಿ ಹೂಗಳಾದ್ರೂ ಎಷ್ಟು
ಅವ್ರಿಬ್ಬರ ನಡುವೆ ಡಿಫ್ರೆನ್ಸ್ ಇರುತ್ತೆ ಅಲ್ವಾ? ನನ್ ಮಕ್ಳಲ್ಲೂ ಅಷ್ಟೇನೆ, ಒಬ್ರು ಸೈಲೆಂಟ್ ಆದ್ರೆ ಒಬ್ರು ವೈಲೆಂಟ್ ಆ ತರ. ಇವ್ನ್ ದೊಡ್ಡವನಿದಾನಲ್ಲ, ಇವ್ನ್ ಬಂತು ಅಂತಂದ್ರೆ ನನ್ ಕಿಚನ್ ಅಲ್ಲಿರೋ ಪಾತ್ರೆಗಳು, ಈರುಳ್ಳಿ ಬೆಳ್ಳುಳ್ಳಿ ನೀರ್ಗ್ ಹಾಕೋದು, ಹೂವ ತಗೊಂಡೋಗಿ ಇದಕ್ ಹಾಕೋದು ಎಲ್ಲ ಮಾಡ್ತಿರ್ತಾನೆ. ಈ ಚಿಕ್ಕೋನ್ ನೋಡಿ ಎಷ್ಟು ಕ್ಯೂಟ್ ಅಂತಂದ್ರೆ, ನಮ್ಮ ರುಚಿತಾ ಮತ್ತೆ ಧನ್ವಿ ಅತ್ತೆ ಅಂತಾರಲ್ವಾ, ಹಂಗಾಗಿ ಇವ್ರು ನನ್ನ ಅತ್ತೆ ಅತ್ತೆ ಅಂತಾರೆ ಯಾವಾಗ್ಲೂನು. ಒಂಥರ ಕ್ಯೂಟ್ ಆಗಿ ಚೆನ್ನಾಗಿರುತ್ತೆ ಮಕ್ಳ ಜೊತೆ ಇರೋದಲ್ವಾ. ಇವಾಗ ನಾನು ಚಂದು ಪೇರೆಂಟ್ಸ್ ಮೀಟಿಂಗ್ ಹೋಗಿದ್ವಿ ಸಂಡೇದು. ಅದಾದ್ಮೇಲೆ ನಾನು ಯಾವ್ದು ವಿಡಿಯೋ ತೆಗಿಲಿಲ್ಲ ಆಯ್ತಾ. ಆರಾಮಾಗಿ ಅವಳು ಸಂಜೆ ತನಕ ಇದ್ಲು, ಮಕ್ಳ ಜೊತೆ ಆಟ ಆಡ್ಕೊಂಡು ಹಂಗೇನೆ ಟೈಮ್ ಹೋಯ್ತು. ರೊಟ್ಟಿ ನಾನ್ ಹಾಕೊಡ್ತೀನಿ ಅಂದ್ರೆ ಅವಳೇ ನನ್ಗೆ ಹಾಕೊಟ್ಲು, ಅದ್ರ ಜೊತೆ ಚಟ್ನಿ ಕೂಡ ಮಾಡಿ ಎಲ್ಲ ಊಟ ಮಾಡಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಸಂಡೇ ಅಲ್ವಾ, ಸಂಡೇ ಬೆಳಿಗ್ಗೆ 7:00ವರೆಗೆನೆ ಮೀಟಿಂಗ್ ಇತ್ತು. ಚಂದು ನಾನು ಇಬ್ರು ಕೂಡ ಹೋಗಿದ್ವಿ. 7 ಗಂಟೆಗೆ ಇಲ್ಲಿಂದ ಹೊರಟ್ವಿ. ಹಾಫ್ ಅನ್ ಅವರ್ ಸಾಕು ಅವ್ರ ಕಾಲೇಜ್ ಹತ್ರ ಹೋಗೋದಕ್ಕೆ. ಬರ್ಬೇಕಾದ್ರೆ ಸ್ವಲ್ಪ ತರಕಾರಿ ಹಣ್ಣು ಎಲ್ಲಾನು ಕೂಡ ತಗೊಂಡ್ ಬಂದೆ ಮುದ್ದಿನ ಪಾಳ್ಯದಲ್ಲಿ. ಹಂಗಾಗಿ ಇವಾಗ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು, ಉಪ್ಪು ಸ್ವಲ್ಪನೇ ಪೂರ್ತಿ ಖಾಲಿ ಆಗಿರ್ಲಿಲ್ಲ, ಇತ್ತು, ಅದ್ರ ಮುಖೇನೆ ರೀಫಿಲ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ಕೊಂಡು ಅದನ್ನ ಒರೆಸ್ಕೊಳ್ತಾ ಇದೀನಿ. ಈ ಸೈಡ್ ಸ್ಟ್ಯಾಂಡ್ ಬಗ್ಗೆ ಕೇಳ್ತಿದ್ರಲ್ವಾ, ನಾನು ಇದನ್ನ ಮೀಶೋದಲ್ಲಿ ತಗೊಂಡ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡ ಒಂದ್ ಸರಿಯಾಗಿ ನೆನಪಿಲ್ಲ ನಂಗೆ. ಮೀಶೋದಲ್ಲೂ ಇದೆ, ಫ್ಲಿಪ್ಕಾರ್ಟ್ ಅಲ್ಲೂ ಇದೆ, ನಿಮ್ಗೆ ಯಾವ್ದು ಬೇಕು ತಗೋಬಹುದು. ನೋಡ್ತೀನಿ, ಸಿಕ್ಕಿದ್ರೆ ಇದ್ರಲ್ಲಿ ಲಿಂಕ್ ಹಾಕ್ತೀನಿ ಆಯ್ತಾ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪಲಾವ್ ಮಾಡ್ಕೊಟ್ಟೆ, ಪಲಾವ್ ಅಲ್ಲ ಇವತ್ ಬೇರೆ ಏನೋ ಮಾಡಿದ್ದೆ ಅನ್ಸುತ್ತೆ. ನೆನ್ಪೇ ಆಗಲ್ಲ ನೋಡಿ, ಒಂದೊಂದ್ಸಲಿ ನೆನ್ಪೇ ಆಗಲ್ಲ ನಂಗೆ. ಹಂಗಾಗಿ ಇವಾಗ ಅಂದ್ರೆ ನೆನ್ನೆನೆ ಹಾಕ್ಬೇಕಾಗಿತ್ತು ವಿಡಿಯೋ. ಯಾವಾಗ ಮಾಡ್ಕೋತೀವಿ ನೋಡಿ, ಅದು ಅವತ್ತಿನ ದಿನನೇ ಅಥವಾ ನಾಳೆಗೆ ನಾವು ವಾಯ್ಸ್ ಓವರ್ ಕೊಟ್ರೆ ಏನ್ ಮಾಡಿದ್ವಿ ಏನು ಅಂತ ನೆನ್ಪಿರುತ್ತೆ. ನಾವ್ ಯಾವಾಗೋ ಕೊಡಕ್ ಹೋದ್ರೆ ಹಿಂಗೇನೆ ಆಗುತ್ತೆ. ಸೋಮವಾರ ಬಂದು ಇದಕ್ ಹೋಗಿದ್ದೆ, ಇಸ್ಕಾನ್ಗೆ ಹೋಗಿದ್ದೆ. ಆವಾಗ ಟೈಮ್ ಸಿಗ್ಲಿಲ್ಲ ನನ್ಗೆ, ಸಂಜೆ ತನಕ ಅಲ್ಲೇ ಇದ್ದು ಬಂದಿದ್ದಾಯ್ತು. ಹಂಗಾಗಿ ಸ್ವಲ್ಪ ಇದಾಯ್ತು. ಇವಾಗ ನನ್ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ನಾನು ಇಡ್ಲಿ ಮಾಡ್ಕೊಂಡಿದ್ದೆ ಅಂತ ಮೊನ್ನೆ ತಿಳಿಸಿದೆ ಅಲ್ವಾ ನಿಮ್ಗೆ. ರವೆ ಇಡ್ಲಿ ಎಂಟಿ ಅರ್ತು ತುಂಬಾ ಇಷ್ಟ ಆಗುತ್ತೆ ನನಗೆ. ಹಂಗಾಗಿ ಅವ್ರಿಗೆ ಏನ್ ಮಾಡಿದೆ ಅಂತ ನೆನ್ಪಿಲ್ಲ ನಂಗೆ. ಅವ್ರಿಗೆ ಮಾಡ್ಕೊಟ್ಟು ಅವರೆಲ್ಲ ತಿಂದ್ಮೇಲೆ, ನಂಗೇನೋ ರೈಸ್ ಐಟಮ್ ಮಾಡಿದೆ ಅವತ್ತು, ನನ್ಗೇನೋ ಇಷ್ಟ ಆಗ್ಲಿಲ್ಲ. ಹಂಗಾಗಿ ಇವಾಗ ಬೇಬಿ ಕಾರ್ನ್ ಎಲ್ಲ ತಂದಿದ್ದೀನಿ, ಅದ್ರಲ್ಲಿ ಸ್ವಲ್ಪ ರೆಸಿಪಿ ಮಾಡೋಣ ಅಂತ ಅನ್ಬಿಟ್ಟು. ಮಕ್ಕಳ ಮನೇಲಿದ್ರೆ ನಾನು ಏನಾದ್ರೂ ಮಾಡ್ತಾ ಇರ್ತೀನಿ. ಚಕ್ಲಿ ಬಗ್ಗೆ ಕೇಳ್ತಾ ಇದ್ರ, ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಚಕ್ಲಿ ತಿಳ್ಸೋಣ ಅನ್ಕೊಂಡೆ. ಆಗಿಲ್ಲ, ಇದೇನೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಪರೋಟ ಯಾಕೋ ತಗೊಂಡಿದ್ಯಾ ಅಂತ ಅಂದ್ರೆ, ಗೊತ್ತಿಲ್ಲಮ್ಮ ಹೆಂಗ್ ಬಿಲ್ ಆಯ್ತು ಅಂತ ಇದ್ದಾನೆ ನೋಡಿ. ನನ್ ಚಿಕ್ಕ ಮಗನೇ ಇದೆಲ್ಲ ಮಾಡೋದು ಕೆಲ್ಸ. ಹಂಗಾಗಿ ನಾನ್ ಪರೋಟ ಅದೆಲ್ಲ ಹೊರಗಡೆದು ಏನು ತರಲ್ಲ ಆಯ್ತಾ, ಮನೆಯಲ್ಲೇ ಮಾಡ್ಕೊಂಡ್ರೆ ಆಯ್ತು ಅಂತ ಅನ್ಬಿಟ್ಟು. ಇದು ಎಳ್ ತಂದಿದ್ದೀನಿ, ಎಳ್ಳುಂಡೆ ಮಾಡೋಣ ಅಂತ ಅನ್ಬಿಟ್ಟು. ತುಂಬಾ ಕ್ಯಾಲ್ಸಿಯಂ ಇದೆ ಎಳ್ಳಲ್ಲಿ, ಹಂಗಾಗಿ ಎಳ್ಳುದು ಉಂಡೆ ಮಾಡೋಣ ಅಂತ ಅನ್ಬಿಟ್ಟು ತಗೊಂಡಿದ್ದೀನಿ. ಹೀರೆಕಾಯಿ ತಗೊಂಡಿದ್ದೀನಿ, ಹೀರೆಕಾಯಿ ನಾಳೆ ಅಡ್ಗೆಗೆ ಅಂತ ಅನ್ಬಿಟ್ಟು. ಸಂಜೆ ಇದಕ್ಕೂ ಮೊಬೈಲು ಪೂರ್ತಿ ಹಾಳಾಗಿದೆ ರಶ್ಮಿದು ಆಯ್ತಾ. ಹಂಗಾಗಿ ಮೊಬೈಲ್ ತಗೊಳ್ಳೋಣ ಅಂತ ಅನ್ಬಿಟ್ಟು, ಬಾ ಅಕ್ಕ ನೀನು ಅಂತಂದ್ಲು. ನಾನು ಬರಲ್ಲ ಕಣೆ, ಸಂಜೆ ಆಗಿದೆ ಅಂದ್ರು ಹಿಂಸೆ ಮಾಡಿ ಕರ್ಕೊಂಡು ಹೋದ್ಲು. ಬಜೆಟ್ ಇದ್ದಿದ್ದು 30,000. ಅವಳಿಗೆ ಬೇರೆ ಫೋನ್ ಇಷ್ಟ ಆಗೋಯ್ತು. ಹಂಗಾಗಿ ಸರಿ, ಅವ್ರಲ್ವಾ ಯೂಸ್ ಮಾಡೋದು, ಹಂಗಾಗಿ ನಿನ್ಗೆ ಯಾವ್ದು ಇಷ್ಟ ಅದನ್ನೇ ತಗೊಳಮ್ಮ ಅಂತ ಇದನ್ನ ತಗೊಂಡಿದ್ದಾಳೆ. ಇನ್ನ ಹೊಸ ಹೊಸ ವಿಡಿಯೋಗಳು ಅವಳು ಚಾನಲ್ ಅಲ್ಲಿ ಬರುತ್ತೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ಇವಾಗ ನಾನು ಇಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರಾ, ನಾನು ಇವನ್ನ ಎತ್ಕೊಂಡು ಈಚೆ ಬಸ್ ಎಲ್ಲ ತೋರಿಸ್ತಾ ಇದ್ದೆ. ಏನ್ ಗೊತ್ತಾ, ಏನು ಸೆಲೆಕ್ಟ್ ಮಾಡಕ್ ಬಿಡಲ್ಲ ಮಕ್ಳು. ಹಂಗಾಗಿ ಎತ್ಕೊಂಡು ಈಚೆ ಕಡೆ ನಿಂತಿದ್ನಾ, ಕಾರ್ನ್ ಕೇಳಿದ್ರು ಇಲ್ಲೂನು. ಹಂಗಾಗಿ ಸರಿ ಅಂತ ಅನ್ಬಿಟ್ಟು ಕೊಡ್ಸೋಣ ಅಂತ ಅನ್ಬಿಟ್ಟು ಇಲ್ಲಿ ಬಂದು ತಗೊಂಡು ಇಬ್ರು ತಿಂತಾ ಇದಾರೆ. ತಿಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದೀನಿ. ಆಮೇಲೆ ಇಬ್ರು ಪಾಪ ಅವ್ರ ಹೆಸರು ಕೇಳಲಿಲ್ಲ ಆಯ್ತಾ ನಾನು. ಬಂದ್ಬಿಟ್ಟು ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂದ್ರು. ನನ್ಗೆ ಸ್ವಲ್ಪ ಶೈ ಅಲ್ವಾ, ಒಂಥರ ನಾಚಿಕೆ ನನ್ಗೆ. ಹೌದು ಹೇಳಿ ಅಂತ ಅಂದೆ. ನಿಮ್ಮನ್ನ ನೋಡಿದೀನಿ ಅದಕ್ಕೆ ಕೇಳ್ದೆ ಅಂತ ಅಂದ್ರು. ನನ್ ಪಾಪ ಅವ್ರ ಹೆಸರು ಕೇಳಲಿಲ್ಲ. ಆಮೇಲೆ ಅನ್ನಿಸ್ತು ನನ್ಗೆ ಕೇಳ್ಬೇಕಾಯ್ತು ಅಂತ. ಸಾರಿ, ವಿಡಿಯೋ ನೋಡ್ತಿದ್ರೆ ನನ್ಗೆ ಆ ಕ್ಷಣಕ್ಕೆ ನನ್ಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಾನು ಈ ಮಕ್ಳು ಬಿಸಿನಲ್ಲಿ ಇದ್ನಲ್ಲ, ಹಂಗಾಗಿ ಅಷ್ಟೇನೆ. ಇವಾಗ ಇಬ್ರು ಗೇಮ್ ಆಡ್ತೀವಿ ಅಂತ ಅನ್ಬಿಟ್ಟು ನೋಡಿ ಇಲ್ಲಿ ನಿಂತ್ಕೊಂಡು ಗೇಮ್ ಆಡ್ತಾ ಇದಾರೆ. ಏನೇನೋ ಆಫರ್ ಎಲ್ಲ ಇತ್ತು, ಅದ್ರ ಬಗ್ಗೆ ಸರಿಯಾಗಿ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡಿಲ್ಲ, ಇಲ್ಲಾಂದ್ರೆ ಆಫರ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೆ. ಚೆನ್ನಾಗಿದೆ ಮೊಬೈಲ್, ತುಂಬಾ ಚೆನ್ನಾಗಿದೆ ಅವಳದು. ಕ್ಯಾಮ್ರಾನು ಅಷ್ಟೇ ಎಲ್ಲ ಚೆನ್ನಾಗಿದೆ. ಫೈನಲಿ ತಗೊಂಡ್ಲು. ಚಂದು ಬಂದಿದ್ದ, ಚಂದುದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ಸ್ಟೋರೇಜ್ ಎಷ್ಟಿದೆ, ಆಮೇಲೆ ಝೂಮ್ ಮಾಡಿದ್ರೆ ಚೆನ್ನಾಗಿ ಕ್ಲಾರಿಟಿ ಬರುತ್ತಾ ಅಂತೆಲ್ಲ ಗೊತ್ತಿಲ್ಲ. ಅವಳುನು ಕೂಡ ಸೀರೆದೆಲ್ಲ ಮಾಡ್ತಿದ್ದಾಳೆ.
ನಿಮ್ಗೆ ಯಾರಿಗಾರಿಗೂ ಸೀರೆ ಏನಾದ್ರು ಬೇಕು ಅಂತಂದ್ರೆ ನಾನು ನನ್ನ ಚಾನಲಲ್ಲಿ ಶೋ ಮಾಡ್ತೀನಿ. ಬೇಕಿದ್ರೆ ಕೇಳಿ ಯಾವ್ಯಾವ ಸೀರೆ ಇದೆ ಅಂತ ಅಂದ್ಬಿಟ್ಟು. ಇವಾಗ ಹಬ್ಬಗಳು ಬರ್ತಾ ಇದೆಯಲ್ಲ, ಹಂಗಾಗಿ ಸೀರೆ ಎಲ್ಲ ತಂದಿ ಮಾಡ್ತಿದ್ದಾಳೆ. ಅದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಈ ಮೊಬೈಲ್‌ನ ಅವಳೇ ಇಷ್ಟಪಟ್ಟು ಇದನ್ನ ತಗೋತೀನಕ್ಕ ಅಂತ ಅಂದ್ಬಿಟ್ಟು ಬಜೆಟ್ ಮೀರಿ ಹೋಯ್ತು. ಹಂಗಾಗಿ ನಿನ್ಗೆ ಯಾವ್ದು ಇಷ್ಟ ಅದೇ ತಗೊಳಮ್ಮ ಅಂತ ಅಂದ್ಬಿಟ್ಟು ಚಂದು ಹಂಗೂ ಹೇಳ್ತಾ ಇದ್ದ. ನೀವು ಬಂದಿರೋದೇನು ಬಜೆಟ್ ಎಲ್ಲಿ ಹೋಗ್ತಾ ಇದೆ ನಿಮ್ದು ಅಂತ ಅಂದ್ಬಿಟ್ಟು. ಹಿಂಗೆ ಅಲ್ವಾ? ಅಂದ್ರೆ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಇಷ್ಟ ಆಗ್ಬೇಕು. ನಮ್ಮ ಬಲವಂತಕ್ಕೆ ನಾವು ಕೊಡ್ಸ್ಬಿಟ್ರೆ ಇದಾಗತ್ತಲ್ವಾ? ನನ್ಗೆ ಅದ್ ಬೇಕಿತ್ತು ಅಂತ ಅನ್ಸುತ್ತೆ ಮನ್ಸಲ್ಲಿ. ಹಂಗಾಗಿ ಇವ್ರಂತೂ ಇದ್ ಮಾಡ್ತಿದ್ರು ಅಂದ್ಬಿಟ್ಟು ನಾನು ಎತ್ಕೊಂಡು ಈಚೆ ಬಂದೆ. ಹೆಂಗಾದ್ರೂ ಮಾಡ್ಕೊಡ್ರಮ್ಮ, ಅವ್ರು ಬಿಲ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ನಾನು ಇಲ್ಲಿ ಕರ್ಕೊಂಡ್ಬಂದು ಗೋಬಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಇಬ್ರಿಗೂ ಗೋಬಿ ಕೊಡಿಸ್ತಾ ಇದೀನಿ. ಇಬ್ರು ನೀಟಾಗಿ ಕುತ್ಕೊಂಡು ತಿಂತಾ ಇದಾರೆ. ಮಕ್ಳಂದ್ರೆ ಹಂಗೆ ಅಲ್ವಾ? ಅವರು ಅಲ್ಲೇನ್ ಆಗ್ತಾ ಇದೆ ಏನು ಅದೇನು ಬೇಡ. ಅವ್ರಿಗೆ ತಿಂಡಿ ಬೇಕು ಅಥವಾ ಈ ತರ ಏನಾದ್ರು ಸ್ನಾಕ್ಸ್ ಬೇಕು ಅದು ಇದು ಅಂತ ಅಂದ್ಬಿಟ್ಟು ಅಲ್ಲಿಂದ ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು ಏನು ಬೇಡ. ಅವಳೇನೋ ಕೊಡಿಸ್ತೀನಿ ಬಾ ಅಂತ ಅಂದ್ಲು. ಏನು ಬೇಡ ಕಣೆ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಟೀ ಕುಡ್ಕೊಂಡು ಅಲ್ಲಿಂದ ಬಂದ್ವಿ. ಥ್ಯಾಂಕ್ ಯು.